ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ನಾನು ಮೆಂತ್ಯ ಸೊಪ್ಪಿನ ಪಲಾವ್ ಮಾಡೋದು ಹೆಂಗಂತ ನಾನು ತೋರಿಸ್ಕೊಡ್ತೀನಿ. ಬನ್ನಿ ಏನೇನು ಹಾಕೋದು, ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಬರೋಣ. ಮೊದಲಿಗೆ ನಾನು ತರಕಾರಿಗಳು ತೊಗೊಂಡಿದ್ದೀನಿ. ವೆಜಿಟೇಬಲ್ಸು ಬೀನ್ಸು, ಕ್ಯಾರೆಟು, ಬಟಾಣಿ ತೊಗೊಂಡಿದ್ದೀನಿ. ನೀವು ನಿಮ್ಮ ಮನೆಗೆ ಯಾವುದೇ ವೆಜಿಟೇಬಲ್ಸ್ ಇದ್ದರೂ ಹಾಕ್ಕೋಬೋದು. ನಾನು ಮಸಾಲೆ ರುಬ್ಕೊಳಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಬೇಡ, ತಿನ್ನಲ್ಲ, ಗ್ಯಾಸ್ಟ್ರಿಕ್ಕು ಬರುತ್ತೆ ಅನ್ನೋರು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೋಬೋದು. ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಮತ್ತು ಟೊಮೆಟೊ ಹಾಕಿದ್ದೀನಿ. ಇದು ಮೂರನ್ನು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಬರ್ತೀನಿ. ನೋಡಿ, ಫೈನ್ ಪೇಸ್ಟ್ ಮಾಡ್ಕೊಬಂದಿದ್ದೀನಿ. ಇದು ಮೆಂತ್ಯ ಸೊಪ್ಪು ಒಂದು ಹಿಡಿ ತೊಗೊಂಡಿದ್ದೀನಿ ನಾನು. ಇದನ್ನು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊತೀನಿ ನಾನು. ಇದು ಕುಕ್ಕರಲ್ಲಿ ನಾನು ಮಾಡ್ತಾ ಇರೋದು. ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಪಲಾವ್ ಎಲೆ, ಗರಂ ಮಸಾಲ ಏನೇನಿದೆ ಅದು ಹಾಕ್ತಾಯಿದ್ದೇನೆ. ಸೋಂಪು 1 ಸ್ಪೂನ್ ಹಾಕ್ತಾಯಿದ್ದೇನೆ. ಮತ್ತು ಚಕ್ಕೆ ಲವಂಗ ಹಾಕ್ತಾಯಿದ್ದೇನೆ. ಈರುಳ್ಳಿ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೆ 3, ಅದನ್ನು ಹಾಕ್ತಾಯಿದ್ದೇನೆ. ಇದು ಬೆಳಗ್ಗೆ ಹೊತ್ತು ಟೈಮ್ ಇಲ್ದಿರೋವಾಗ ಮತ್ತು ಹೆಲ್ತಿಯಾಗಿರುತ್ತೆ. ಬ್ರೇಕ್ಫಾಸ್ಟ್ ರೆಸಿಪಿ, ಲಂಚ್ ಬಾಕ್ಸ್ಗೂ ಆರಾಮಾಗಿ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಮೆಂತ್ಯ ಸೊಪ್ಪು ಹೆಲ್ತಿಗೆ ಒಳ್ಳೆಯದು. ಈ ಥರ ಮಾಡಿಕೊಟ್ರು ತುಂಬ ಚೆನ್ನಾಗಿ ತಿಂತಾರೆ. ನೋಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ನಾನು ಶುಂಠಿ ಬೆಳ್ಳುಳ್ಳಿ ನಾನು ರುಬ್ಬಕ್ಕೆ ಹಾಕಿಲ್ಲ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೇನೆ 1 ಸ್ಪೂನು. ಮತ್ತು ಮೆಂತ್ಯ ಸೊಪ್ಪು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೇನೆ. ಇದಕ್ಕೆ ನಾನು ಪುದೀನ ಯೂಸ್ ಮಾಡಿಲ್ಲ, ಯಾಕಂದರೆ ಇದು ಮೆಂತ್ಯ ಪಲಾವಲ್ಲ, ಅದಕ್ಕೆ ಮೆಂತ್ಯ ಸೊಪ್ಪು ಹಾಕಿ ನಾನು ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿತ್ತು. ವೆಜಿಟೇಬಲ್ಸ್ ಏನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ತೊಳ್ಕೊಂಡು ಹಾಕ್ಕೋತಾ ಇದ್ದೇನೆ. ನಿಮ್ಮ ಮನೆಗೆ ನೂಕಲ್ಲಾಗಲಿ, ಆಲೂಗಡ್ಡೆ ಆಗಲಿ, ಕಾಲಿಫ್ಲವರು ಏನೇ ವೆಜಿಟೇಬಲ್ಸ್ ಇದ್ರೂ ಹಾಕೋಬೋದು ನೀವು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಎಣ್ಣೆದಲ್ಲಿ. ಮತ್ತು ಏನು ರುಬ್ಕೊಂಡಿದ್ದೆ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಟೊಮೆಟೊ, ಅದನ್ನು ಹಾಕ್ತಾಯಿದ್ದೇನೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಅರಿಶಿನ ಹಾಕ್ತಾಯಿದ್ದೇನೆ. ರುಚಿಗೆ ಉಪ್ಪು ಹಾಕ್ತಾಯಿದ್ದೇನೆ. ಗರಂ ಮಸಾಲ 1 ಸ್ಪೂನ್ ಹಾಕ್ತಾಯಿದ್ದೇನೆ. ಗರಂ ಮಸಾಲ ಇಲ್ಲ ಅನ್ನೋರು ಬಿರಿಯಾನಿ ಮಸಾಲ ಇದ್ರೂ ಹಾಕೋಬೋದು. ಮತ್ತು ಅಕ್ಕಿನ ತೊಳ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೇನೆ. ಅಕ್ಕಿ ಜೊತೆಗೆ ಮಸಾಲೆ ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ ಇದನ್ನು. ಅಕ್ಕಿ 3 ಗ್ಲಾಸ್ ಹಾಕ್ಕೊಂಡಿದ್ದೆ, ಅದಕ್ಕೆ ನಾನು ನೀರು ಹಾಕೋತಾ ಇದ್ದೀನಿ 6 ಗ್ಲಾಸು. ಕುಕ್ಕರಲ್ಲಿ ಮಾಡಿದ್ರೆ ತುಂಬ ಸುಲಭವಾಗಿ ಆಗುತ್ತೆ, ತುಂಬ ಬೇಗನೂ ಆಗುತ್ತೆ. 4-5 ನಿಮಿಷದಲ್ಲೇ ಆಗೋಗುತ್ತೆ. ಇದಕ್ಕೆ 2 ವಿಸಿಲ್ ಚೆನ್ನಾಗಿ ಮಿಕ್ಸ್ ಮಾಡಿ 2 ವಿಸಿಲ್ ಕೂಗಿಸ್ಕೊಳ್ಳಿ. ಇದನ್ನು 2 ವಿಸಿಲ್ ಸಾಕು. ನೋಡಿ, 2 ವಿಸಿಲ್ ಆದಮೇಲೆ ಓಪನ್ ಮಾಡ್ತಾಯಿದ್ದೇನೆ. ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ಆಗಲಿ, ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಅಷ್ಟೇ ರುಚಿಯಾಗಿದೆ. ಮೆಂತ್ಯ ಸೊಪ್ಪಿನ ಪಲಾವ್ ರೆಡಿಯಾಗಿದೆ. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಎಷ್ಟು ಬೇಗ ಆಯಿತು ನೋಡಿ. ಬ್ರೇಕ್ಫಾಸ್ಟ್ ರೆಸಿಪಿ, ಲಂಚ್ ಬಾಕ್ಸ್ಗೆ, ಸ್ಕೂಲಿಗೆಲ್ಲ ತುಂಬ ಟೇಸ್ಟಾಗಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದನ್ನು ಮೊದಲಿಗೆ ಯಾರ್ಯಾರು ಹೊಸದಾಗಿ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ. ಧನ್ಯವಾದಗಳು ನಿಮಗೆ.